ಈ ಭೂಮಿ ಮೇಲೆ ನಮ್ಗೆ ಏನು ಆಸೆಗಳು ಅದಾವೋ ಅವನ್ನೆಲ್ಲ ಯಾವ್ದ್ರ ಮೇಲೆ ಹಾಕ್ಬೇಕಂತ? ದೇವ್ರ ಮೇಲೆ ಹಾಕ್ಬೇಕಂತ. ಒಂದು ಮನೆ ಬೇಕಾ, ಆಸೆ ಐತಾ, ಅದು ದೇವ್ರ ಮೇಲೆ ಹಾಕು. ಒಂದು ಒಳ್ಳೆ ಜಾಬ್ ಬೇಕಾ, ಆಸೆ ಐತಾ, ಅದು ದೇವ್ರ ಮೇಲೆ ಹಾಕು. ಕೇಳಿರಿ ನಿಮಗೆ ಕೊಡ್ತೀನಿ ಅಂತ ಹೇಳೋಣ. ವಿಶ್ವಾಸದಿಂದ ನಾವು ಕೇಳಿ ಪಡ್ಕೋಬೇಕು, ಅದು ಅಜ್ಞಾನಸ್ತನಲ್ಲ. ಇದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ಇವೆಲ್ಲ ನಮಗೆ ಹೆಂಗ್ ಸಾಧ್ಯ ಆಗ್ತವ? ನಾನೊಂದು ಮನೆ ಕಟ್ತೀನ, ನಾನಂತೂ ಒಂದು ಸ್ವಂತ ಮನದಲ್ಲಿ ಇರ್ತೀನ, ನನಗಂತೂ ಒಂದು ಸ್ವಂತ ಮನದ ಇರ್ತದ, ನಾನು ಈ ಭೂಮಿ ಮೇಲೆ ಜೀವಿಸೋವರೆಗೆ ನಾನು ಸ್ವಂತ ಮನದಲ್ಲಿ ನಾನು ಜೀವಿಸ್ತೀನ ಅನ್ಕೋಬಾರ್ದು ನಾವು. ಇವೆಲ್ಲ ಯಾರ ಮೇಲೆ ಆಗ್ಬೇಕಂತ? ನಾವು ದೇವ್ರ ಮೇಲೆ ಆಗ್ಬೇಕು. ನಿನಗಿವೆಲ್ಲ ಸಾಧ್ಯ ಆಗದೆ ಇರ್ಬೋದು, ಆದ್ರೆ ದೇವರಿಗೆ ಸಮಸ್ತ ಸಾಧ್ಯ. ನಮ್ಮ ಕೆಲಸವನ್ನು ಆತ ಮಾಡಿ ಮುಗಿಸ್ತಾನ. ನಮಗೆ ಬೇಕಾದ ಆತ ನಮಗೆ ಕೊಡ್ತಾನ. ಆತನ ಮೇಲೆ ಭರವಸೆ ಇಟ್ಟು ನಾವು ನಡಿಬೇಕು. ಈ ಭೂ ಸಂಬಂಧವಾದದ್ದನ್ನೆಲ್ಲ ಯಾರ ಮೇಲೆ ಆಗ್ಬೇಕಂತ? ದೇವ್ರ ಮೇಲೆ ಆಗ್ಬೇಕಂತ. ಅದಕ್ಕೆ ದೇವ್ರ ಏನಂತ ಹೇಳ್ತಾನೆ ಗೊತ್ತಾ? ಮೊದಲು ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ನೀನು ತೋಕಪಡು, ಆಮೇಲೆ ಸಮಸ್ತ ನಿನಗೆ ಅನುಗ್ರಹಿಸ್ತೀನಿ. ನಾವು ಯಾವ್ದ್ರ ಬಗ್ಗೆ ಆಲೋಚನೆ ಮಾಡುವಂತವ್ರಾಗಿರ್ಬೇಕು, ಯಾವ್ದ್ರ ಬಗ್ಗೆ ನಾವು ಪ್ರಯಾಸ ಪಡುವಂತವ್ರಾಗಿರ್ಬೇಕು, ಯಾವ್ದ್ರ ಬಗ್ಗೆ ನಾವು ಜೀವಿಸುವಂತವ್ರಾಗಿರ್ಬೇಕು. ಪರಸಂಬಂಧವಾದ ಆಲೋಚನೆಗಳ ಪ್ರಕಾರ ದೇವ್ರ ರಾಜ್ಯನ ನಾವು ವಿಸ್ತರಿಸಕ ನಮಗಂತೂ ನಾವು ಏನು ಮಾಡ್ಬೇಕು ಅನ್ನೋದನ್ನ ನಾವು ಪ್ರಯಾಸ ಪಡಬೇಕು. ಅದನ್ನ ನಾವು ಮಾಡುವಂತವ್ರಾಗಿರ್ಬೇಕು. ನನ್ನ ಕೆಲಸ ನೀನು ಮಾಡು, ನಿನ್ನ ಕೆಲಸ ನಾನ್ ಮಾಡ್ತೇನೆ ಅಂತ ಹೇಳೋಣ ದೇವ್ರು. ನಾವ್ ಯಾರ ಕೆಲಸ ಮಾಡ್ಬೇಕು? ದೇವ್ರ ಕೆಲಸ ಮಾಡ್ಬೇಕು. ದೇವ್ರು ನಮ್ ಕೆಲಸ ಮಾಡ್ತಾನೆ. ಆದ್ರೆ ನಮಗೆ ಬಾಧೆ ಏನೋ ಮಾತು, ಪರಿಸ್ಥಿತಿಗಳು ಎಲ್ಲ ಅಪೋಸಿಟ್ ಆಗಿರ್ತಾವ. ನಾನಾ ರಕ ಮಾತುಗಳು ಮಾತಾಡ್ತಿರ್ತಾರ, ನಮ್ಮನ್ನು ಕೃಂಗಿಸ್ತಿರ್ತಾರ. ನಮ್ಮಲ್ಲಿ ಏನ್ ವೀಕ್ನೆಸ್ಗಳು ಅದಾವು, ಜಾಬ್ ಇಲ್ಲ ಅಂದ್ರೆ ನಿನಗೆ ಜಾಬ್ ಇಲ್ಲ ಅಂತ ಹೇಳಿ ಪದೇ 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 ಬಂದು ಅದನ್ನೇ ಕೇಳ್ತಾರ. ಇವ್ರು ಹಾಕೋ ಪ್ರಶ್ನೆಗಳಿಗೆ ನನಗೆ ಉತ್ತರ ಇಲ್ಲ. ನನಗೊಂದು ಮನೆ ಇಲ್ಲ, ಪದೇ ಪದೇ ಎಲ್ಲಿಗೆ ಹೋದ್ರೆ ನೀನ್ ಇನ್ನ ಮನೆ ಕಟ್ಟಿಲ್ಲ, ನೀವು ಇನ್ನ ಮನೆ ಕಟ್ಟಿಲ್ಲ, ನಿಮ್ಗೆ ಇನ್ನ ಸ್ವಂತ ಮನೆ ಇಲ್ಲ ಅಂತ ಕೇಳ್ತಾರ. ಅದ್ ಕೇಳ್ದಂಗೆಲ್ಲ ನಮ್ಗೆ ಏನಾಗ್ತತೆ? ಬಾಧೆ ಆದತೆ, ಅವ ದುಃಖ ಆದತೆ. ಅವ ನಾವು ಆಲೋಚನೆ ಮಾಡ್ತೀವಿ, ಯಾವಾಗ ನನಗೆ ಒಳ್ಳೆ ದಿನಗಳು ಬರ್ತಾವ, ಯಾವಾಗ ನಾವು ಒಂದು ಆಶೀರ್ವಾದವಾದ ಜೀವಿತ ನಾವು ನೋಡ್ತೀವಿ, ನಮ್ಮ ಬಗ್ಗೆ ಆಲೋಚನೆ ಮಾಡೋರು ಯಾರದಾರ, ನಮ್ಮನ್ನ ಇದ್ರಾಗಿದ್ದ ಹೊರಗೆ ತರೋರು ಯಾರದಾರ, ಇವೆಲ್ಲ ನಮಗೆ ಆಲೋಚನೆಗಳು ಬರ್ತಾವ. ದೇವ್ರ ಏನಂತ ಹೇಳ್ತಾನೆ ಗೊತ್ತಾ? ನಾನ್ ನಿಮ್ ಬಗ್ಗೆ ಆಲೋಚನೆ ಮಾಡ್ತೀನಿ. ಆಮೇಲೆ ಯಾರು ನಮ್ಮ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ನಮ್ಮ ಬಗ್ಗೆ ಆಲೋಚನೆ ಮಾಡೋನೊಬ್ಬನ ಅದಾನ, ನಮ್ಮನ್ನ ನಡೆಸೋನೊಬ್ಬನ ಅದಾನ, ನಮ್ಮನ್ನ ಧೈರ್ಯ ಪಡಿಸೋನೊಬ್ಬನ ಅದಾನ, ನಮ್ಮ ಕಣ್ಣೀರು ಒರೆಸೋನೊಬ್ಬನ ಅದಾನ. ನಮ್ಮ ಬಾಧೆಗಳು ಹಂಚ್ಕೊಳಕ, ನಮ್ಮ ಕಷ್ಟಗಳು ಹಂಚ್ಕೊಳಕ ಮಾನವನು ಕೂಡ ಸರಿ ಹೋಗೋದಿಲ್ಲ. ಯಾವ ಮಾನವನು ಕೂಡ ನಂಬಿಗಸ್ತನಲ್ಲ, ದೇವರೇ ನಂಬಿಗಸ್ತನು. ಅದನ್ನ ನಾವು ಮನಸ್ಸಿನಾಗ ಇಟ್ಕೊಂಡು ನಾವು ಪ್ರಯಾಣ ಮಾಡಬೇಕು. ನಾವು ಬಾಧೆ ಬಿದ್ರೆ ಮನುಷ್ಯರು ನಮ್ಮನ್ನ ನೋಡಿ ಬಾಧೆ ಬಿಡೋದಿಲ್ಲ. ಬಾಧೆ ಬಿಟ್ಟರು ಕೂಡ ಒಂದು 5 ನಿಮಿಷ ನಮ್ಮ ಕುತ್ಕೊಂಡು ಬಾಧೆ ಪಡ್ತಾರ ಅಷ್ಟೇ. ಶಾಶ್ವತವಾಗಿ ನಮ್ಮ ಜೊತೆ ಯಾರು ಇರೋದಿಲ್ಲ. ಯಾರು ಶಾಶ್ವತವಾಗಿ ನಮ್ಮ ಬಾಧೆನ ಹಂಚ್ಕೊಳೋದಿಲ್ಲ, ನಮ್ಮ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ನಾವು ಅನ್ಕೊಂತೀವಿ ಅಷ್ಟೇ. ಪಕ್ಕಕ್ಕಿರೋ ಹೆಂಡತಿ ಆಗ್ಲಿ ಗಂಡ ಆಗ್ಲಿ ಕೂಡ ನಮ್ಮ ಒಂದು ಎಲ್ಲವನ್ನೂ ಆಲೋಚನೆ ಮಾಡೋದಿಲ್ಲ. ಗಂಡಗ್ ಗೊತ್ತಿಲ್ದಾಗ ನಾವ್ ಎಷ್ಟೋ ಬಾಧೆ ಬೀಳ್ತಿರ್ತೀವಿ, ಹೆಂಡತಿಗೆ ಗೊತ್ತಿಲ್ದಾಗ ನಾವ್ ಎಷ್ಟೋ ಬಾಧೆ ಬೀಳ್ತಿರ್ತೀವಿ. ಎಲ್ಲದನ್ನು ಎಲ್ಲ ಹಂಚ್ಕೊಂಡು ಎಲ್ಲ ಆಲೋಚನೆ ಮಾಡ್ತಾರೆ. ನಮ್ಮ ಬಗ್ಗೆ ಯಾರು ಮಾಡೋದಿಲ್ಲ. ನಮ್ಮ ಭ್ರಮೆ ಅಷ್ಟೇ. ನಾವು ಅನ್ಕೊಂತಿರ್ತೀವಿ ಅಷ್ಟೇ. ಯಾರು ಆಲೋಚನೆ ಮಾಡ್ತಾರ, ಯಾರು ಚಿಂತೆ ಮಾಡ್ತಾರ, ಈ ಕಷ್ಟದಿಂದ ನಮ್ಮನ್ನು ಯಾರು ಹೊರಗೆ ತಗೊಂಡ್ಬರ್ತಾರ, ಯಾರು ತರೋದಿಲ್ಲ. ಅದಕ್ಕೆ ಹೇಳ್ತೇನೆ, ಚಿಂತೆ ಎಲ್ಲ ನೀನು ನನ್ನ ಮೇಲೆ ಆಗ. ನಾನು ಚಿಂತೆ ಮಾಡ್ತೀನಿ, ನಾನು ನಿನ್ನ ಬಗ್ಗೆ ಆಲೋಚನೆ ಮಾಡ್ತೀನಿ. ನಮ್ಮ ಚಿಂತನೆಯಲ್ಲಿ, ನಮ್ಮ ಬಾಧೆಯಲ್ಲಿ ಕೂಡ ಪಾಲಿಭಾಗಸ್ಥನಾಗಿ ಯಾರಿರ್ತಾರೆ ಗೊತ್ತಾ? ದೇವರೇ ಇರ್ತಾರೆ. ನಮ್ಮ ಕಣ್ಣೀರಲ್ಲೂ ಕೂಡ ದೇವರೇ ಇರ್ತಾನೆ. ನಮ್ಮ ವೇದನೆ ದುಃಖನಲ್ಲಿ ಕೂಡ ದೇವರೇ ಇರ್ತಾನೆ. ಅದಕ್ಕೆ ಮಾತಾ ಮರೆಯಳು ಅಳ್ತಿದ್ರೆ ದೇವ್ರು ಕೂಡ ಅವ್ರ ಜೊತೆಲಿದ್ದ ಅಳ್ತಾನ. ಯಾಕಂದ್ರೆ ಅವ್ರ ದುಃಖನ ಹಂಚ್ಕೊಂತಾನ. ನಮ್ಮ ದುಃಖನ ಹಂಚ್ಕೊನೋ ಒಬ್ಬನದನ. ಆತನ ಯಾರು ಗೊತ್ತಾ? ನಾನು ಪ್ರಕಟಿಸುತ್ತಿರುವ ಸರ್ವೋನ್ನತನಾದ ಸರ್ವ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತ. ಆಮೇನ್. ಆತ ನಮ್ಮ ದುಃಖನ ಹಂಚ್ಕೊಂತಾನ, ಆತ ನಮ್ಮ ಬಾಧೆನ ಹಂಚ್ಕೊಂತಾನ, ನಮ್ಮ ಕಣ್ಣೀರ್ನ ಹಂಚ್ಕೊಂತಾನ. ಹಂಚ್ಕೊಳೋದೊಂದೇ ಅಲ್ಲ, ಆ ಕಣ್ಣೀರ್ನ ಒರೆಸ್ತಾನ, ಸಮಸ್ಯೆಗಳು ತೀರಿಸ್ತಾನ. ಆ ಎಲ್ಲಾ ಸಮಸ್ಯೆಗಳಿಂದ ನಮ್ಮನ್ನು ಹೊರಗೆ ತರ್ತಾನ, ಉದ್ಧಾರ ಮಾಡ್ತಾನ ಅಂತೇಳಿ ವಾಕ್ಯ ಹೇಳ್ತದೆ. ಆಮೇನ್.